ಗುರುಕುಲದ ಮಕ್ಕಳು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಯಳಸಂಗಿಯ ಶ್ರೀ ಸಿದ್ದಾರೂಢ ಸ್ವಾಮಿ ಮಹಾಮಠದಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮವು ಬರುವ 2025 ಜನವರಿ 30, 31, ಫೆಬ್ರವರಿ 1, 2, 3 5 ದಿನಗಳ ಕಾಲ ಶ್ರೀಮಠದ ರಜತ ಮಹೋತ್ಸವ, ಜಗದ್ಗುರು ಸಿದ್ದಾರೂಢರ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಜೊತೆಗೆ ಶ್ರೀಮಠದ ಪಟ್ಟಾಧಿಕಾರ ಮಹೋತ್ಸವ, ಅದು ಕೂಡ 12 ವರ್ಷಗಳ ಸಂದ ಕಾರಣ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ, ಹೀಗೆ ಹಲವಾರು ಕಾರ್ಯಕ್ರಮಗಳ ನಿಮಿತ್ತ ಮಾಡಿಕೊಂಡು ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾಗಿರುವಂತಹ ಸಿದ್ದಾರೂಢ ಪರಂಪರೆಯ ಹಿರಿಯ ಚೇತನ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇಂಚಲ ಹಾಗೂ ಪರಮ ಪೂಜ್ಯ ಶಿವಾದ್ವೈತ ಭೂಷಣ ಶ್ರೀ ಶಿವಕುಮಾರೇಶ್ವರ ಮಹಾಸ್ವಾಮಿಗಳು ಬೀದರ್, ಪರಮ ಪೂಜ್ಯ ಕಣೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು, ಪೂಜ್ಯರಾಗಿರುವಂತಹ ಬೆಂಗಳೂರಿನ ರಾಜರಾಜೇಶ್ವರಿ ಮಂದಿರ ಕೈಲಾಸಾಶ್ರಮದ ಜಯೇಂದ್ರಪುರಿ ಮಹಾಸ್ವಾಮಿಗಳವರು, ಜುಡಗಾ ಮುಗಳಕೋಡ ಮಹಾಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಹವಾಮಲ್ಲಿನಾಥ ಮಹಾರಾಜರು, ಪರಮ ಪೂಜ್ಯರಾಗಿರುವ ಕೃಷಿ ಋಷಿ ಬಬಲಾದ ಹಾಗೂ ಯಳಸಂಗಿಗಳ ಮಠದ ಒಡೆಯರಾಗಿರುವ ಗುರುಪಾದಲಿಂಗ ಶಿವಯೋಗಿಗಳು, ಪೂಜ್ಯರಾಗಿರುವ ವಿಜಯಪುರ ಹುಬ್ಬಳ್ಳಿ ಶಾಂತಾಶ್ರಮದ ಅಭಿನವ ಸಿದ್ದಾರೂಢರು, ಪೂಜ್ಯ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು ಮುಚಳಂಬ, ಹೀಗೆ ಸುಮಾರು 90ರಿಂದ 100 ಜನ ಮಹಾತ್ಮರ ಆಗಮನ ಆಗ್ತಾ ಇದೆ. ಜಡೇಶಾಂತಲಿಂಗ ಮಹಾಸ್ವಾಮಿಗಳಿರ್ಬೋದು, ಬಡದಾಳದ ಪರಮ ಪೂಜ್ಯರಿರ್ಬೋದು, ಇನ್ನು ಅನೇಕ ಜನ, ಅವರಿವರು ಅಂತ ಅಷ್ಟೆಲ್ಲ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಸುಮಾರು 90ರಿಂದ 100 ಜನ ಮಹಾತ್ಮರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಒಂದು ದಿವಸ ಕೃಷಿಕರಿಗಾಗಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ಕಣೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸ್ತಾರೆ. ಜೊತೆಗೆ ಅದೇ ದಿನ ಈ ಸಾವಯವ ಕೃಷಿಗಾಗಿ ಗೋಕೃಪಾಮೃತವನ್ನ ಕಂಡುಹಿಡಿದಿರುವಂತ ರೈತ ವಿಜ್ಞಾನಿ ಪೂಜ್ಯ ಗೋಪಾಲ್ ಭಾಯ್ ಸುತಾರಿಯಾ ಅವರು ಕೂಡ ರಾಜಸ್ಥಾನದ ಬನ್ಸಿ ಗೀರ್ ಗೋಶಾಲೆಯ ಅಧ್ಯಕ್ಷರು, ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ನಾಡಿನ ಹಲವಾರು ಕ್ಷೇತ್ರಗಳಲ್ಲಿ, ಅಂದ್ರೆ 25 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತ ಮತ್ತು ಸಮಾಜೋನ್ಮುಖವಾದ ಸೇವೆಯನ್ನು ಗೈದಿರುವಂತ 25 ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಸೇವೆಗೈದಿರುವ ಸಾಧಕರಿಗೆ ವಿಶೇಷ ಸತ್ಕಾರ ಸನ್ಮಾನ ಕಾರ್ಯಕ್ರಮವು ಕೂಡ ಆ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿದೆ. ಆರಂಭದ ದಿನ ಅಂದ್ರೆ ಜನವರಿ 30ರಂದು ಸಹಸ್ರ ಸುಮಂಗಲಿಯರಿಂದ ತುಂಬಾ ಕಳಶ ಆರತಿಗಳೊಂದಿಗೆ ನಾನಾ ಪ್ರಕಾರದ ವಾದ್ಯ ವೈಭವಗಳೊಂದಿಗೆ ಅಲ್ಲಿ ವಿಶೇಷವಾಗಿ ಜಗದ್ಗುರು ಸಿದ್ದಾರೂಢರ ನೂತನ ಮೂರ್ತಿಯ ಹಾಗೂ ಆಗಮಿಸಿದ ಎಲ್ಲ ಮಹಾತ್ಮರ ಮೆರವಣಿಗೆಯು ಬಹಳ ವಿಶೇಷವಾಗಿ ಜರುಗ್ತಾ ಇದೆ. 2ನೇ ದಿನ ಅಂದ್ರೆ 31ನೇ ತಾರೀಕು ಬೆಳಿಗ್ಗೆ ಶುಕ್ರವಾರ ದಿನ ಜಗದ್ಗುರು ಸಿದ್ದಾರೂಢರ ಮೂರ್ತಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ವಿಧಿವತ್ತಾಗಿ ನೆರವೇರ್ತಾ ಇದೆ. ಆ ಕಾರ್ಯಕ್ರಮಕ್ಕಾಗಿ ಯಜ್ಞಯಾಗಗಳ ಅವಶ್ಯಕತೆ ಸಹ ಇರೋದ್ರಿಂದ ಬಹಳ ವಿಶೇಷವಾಗಿ ಕಾರ್ಯಕ್ರಮ ಜರುಗುತ್ತದೆ. ಈ ಕಾರ್ಯಕ್ರಮದ ಜೊತೆಗೇನೆ ಹಲವಾರು ಕಾರ್ಯಕ್ರಮಗಳ ಆಯೋಜನೆ ಇದೆ. ರೈತರಿಗಾಗಿಯೇ ವಿಶೇಷವಾಗಿ ರೈತರನ್ನ ಗೌರವಿಸಬೇಕಂತ ಕಾರಣಕ್ಕಾಗಿ ಆರಂಭದ ದಿನ ಮೆರವಣಿಗೆಯೊಳಗನೆ ಸುಮಾರು 25ರಿಂದ 50 ಜೊತೆ ಎತ್ತುಗಳ ಮೆರವಣಿಗೆಯ ಜೊತೆಗೆ ಕೃಷಿಕರನ್ನ ಗೌರವಿಸುವಂತ ಕಾರ್ಯ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮದ ಬೃಹದ್ ರೂಪ ವಿಶೇಷವಾಗಿರೋದ್ರಿಂದ ಎಲ್ಲವೂ ಈ ಸಣ್ಣ ವಿಡಿಯೋದಲ್ಲಿ ಹೇಳಲಿಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಸಂಕ್ಷಿಪ್ತವಾಗಿ ವಿವರಿಸಿದ್ದೇವೆ. 5 ದಿನಗಳ ಕಾಲ ಭವ್ಯವಾಗಿರುವಂತಹ ಸತ್ಸಂಗ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಸದ್ಭಕ್ತಾದಿಗಳು ಪಾಲ್ಗೊಂಡು ಎಲ್ಲ ಮಹಾತ್ಮರ ಆಧ್ಯಾತ್ಮಿಕ ಚಿಂತನೆ, ಕೃಷಿ ಚಿಂತನೆ ಇತ್ಯಾದಿಯಾಗಿ ವಿಶೇಷವಾಗಿರುವಂತ ಎಲ್ಲ ಮಹಾತ್ಮರ ನುಡಿಗಳನ್ನ ಕೇಳಿ ಕೃತಾರ್ಥರಾಗುವಂತ ಪಾವನ ಪರ್ವ, ಪಾವನ ಪ್ರಸಂಗ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅನ್ನುವಂತ ಸದಾಶಯದೊಂದಿಗೆ ತಾವೆಲ್ಲ ತನು ಮನ ಧನದ ಸಹಯೋಗದೊಂದಿಗೆ ಕಾರ್ಯಕ್ರಮದ ಪೂರ್ಣ ಲಾಭವನ್ನು ಪಡಿಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. सद्गुरु सिद्धार्थ स्वामी महाराज की जय, सद्गुरु गोरखनाथ स्वामी महाराज की जय, सद्गुरु सुपुत्र स्वामी महाराज की जय, सद्गुरु परमानंद स्वामी महाराज की जय।